ಅಮೇರಿಕಾ ಇಸ್ರೇಲ್ ಗೆಲ್ತಿಲ್ಲ, ಇರಾನ್ ಸೋಲ್ತಿಲ್ಲ. ಯುದ್ಧದ ಸಾರಾಂಶ ಇದು. 2 ವಾರದ ದಾಳಿ. ಇಲ್ಲಿ ತನಕ ಅಮೇರಿಕಾ 2 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಯುದ್ಧಕ್ಕೆ ಸುರಿದಿದೆ. 2 ಲಕ್ಷ ಕೋಟಿ ರೂಪಾಯಿ. 6 ತಿಂಗಳು ಕರ್ನಾಟಕ ನಡೆಸಬಹುದಾದಷ್ಟು ದುಡ್ಡನ್ನು ಈ ಯುದ್ಧಕ್ಕೆ ಅಮೇರಿಕಾ ಇಲ್ಲಿ ತನಕ ಸುರಿದಿದೆ. ಇನ್ನು $50 ಬಿಲಿಯನ್ ಕೇಳ್ತಾ ಇದ್ದಾರಂತೆ ಟ್ರಂಪ್ ಯುದ್ಧಕ್ಕೆ ಬೇಕು ಅಂತ. ಈ ಫ್ರಸ್ಟ್ರೇಷನ್ಗೆ ಇಲ್ಲಿ ತನಕ ಇರಾನಿನ ಆಯಿಲ್ ರಿಫೈನರಿಗಳನ್ನು, ಆಯಿಲ್ ವೆಲ್ಗಳನ್ನು, ಅಂದರೆ ತೈಲ ಬಾವಿಗಳನ್ನು ಮುಟ್ಟದ ಅಮೇರಿಕಾ ಈಗ ಅವುಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನು ಫ್ರಸ್ಟ್ರೇಷನ್ ಅಂದೇ ಇನ್ನೇನಂತೀರಿ? 3 ದಿನದ ಹಿಂದೆ ಟ್ರಂಪ್ ಹೇಳಿದ್ರು ಇರಾನ್ನಲ್ಲಿನ ಹೊಡೆಯೋದಕ್ಕೆ ಏನೂ ಉಳಿದಿಲ್ಲ ಅಂತ. ಇವತ್ತು ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿದ್ದಾರೆ. ಇದು ಅನಿವಾರ್ಯತೆ ಅನ್ನಿಸ್ತಾ ಇದೆ. ಈ ಟ್ರಂಪ್ ಮಹಾಶಯನ ನಿರ್ಧಾರದಿಂದಾಗಿ ಪ್ರಪಂಚದ ತುಂಬ ಇನ್ನೂ ಏನೇನಾಗಬೇಕಾಗಿರೋ ಗೊತ್ತಿಲ್ಲ. ಆಲ್ರೆಡಿ LPGಗೆ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ ಇದೆ. ನಾಳೆಯಿಂದ 70 ಲಕ್ಷ ಮಿಲಿಯನ್ ಬ್ಯಾರೆಲ್ ಪರ್ ಡೇ ಕ್ರೂಡ್ ಆಯಿಲ್ನ ಕೊರತೆ ಆದರೆ ಮುಂದೆ ಏನು? ಈಗಲೂ ಹೇಳ್ತಾ ಇರೋದು ಇರಾನ್ ಕಥೆ ಮುಗಿದಿದೆ ಅಂತ. ಎಲ್ಲಿಂದ ಮುಗಿಯುತ್ತೆ? ಇವತ್ತು ದಾಳಿ ಮಾಡ್ತಿದ್ದಾರೆ ಅವರು. ಇವತ್ತು ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿ ಇಷ್ಟು ತೀವ್ರವಾಗಿ, ಅಮೇರಿಕ ಮತ್ತು ಇಸ್ರೇಲ್ನ ದಾಳಿ ಇಷ್ಟು ತೀವ್ರವಾಗಿದ್ದದ್ದಕ್ಕೆ ಕಾರಣ ಏನು? ಲಾಸ್ಟ್ ಇಯರ್ ಜೂನ್ನಲ್ಲೂ ಒಂದು ಅಟ್ಯಾಕ್ ಮಾಡಿದರು. B-2 ಬಾಂಬರ್ಗಳ ಬಂದವು. ಕೆಲವು ನಿರ್ದಿಷ್ಟ ಜಾಗಗಳಿದ್ದು ನ್ಯೂಕ್ಲಿಯರ್ ಫೆಸಿಲಿಟಿ ಎಲ್ಲೆಲ್ಲಿದ್ದಾವೆ ಅಂತ. ಆ ಜಾಗಗಳ ಮೇಲೆ ಬಾಂಬ್ ಹಾಕೋದು, ಹೋದವು ವಾಪಸ್. ಟ್ರಂಪ್ ಬಂದು ಏನು ಹೇಳಿದ್ರು? ಇಲ್ಲ ಇನ್ನೇನು ಇರಾನ್ ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿತ್ತು, ನಾವು ಬಂದು ಅವರ ಪ್ಲ್ಯಾನನ್ನು ಧ್ವಂಸ ಮಾಡಿದ್ದೀವಿ, ಸದ್ಯಕ್ಕೇನು ಮಾಡೋದಕ್ಕಾಗೋದಿಲ್ಲ ಬಿಡಿ ಅವ್ರಿಗೆ ಅಂದರು. ಅಲ್ಲಿಗೆ ಒಂದು ತಾತ್ಕಾಲಿಕ ಶಾಂತಿ ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಲಾಸ್ಟ್ ವೀಕ್ ಏನು ಹೇಳಿದ್ರು? ಎನ್ರಿಚ್ಡ್ ಯುರೇನಿಯಮ್ಮನ್ನು ನೀವು ಎಲ್ಲಿ ಸಾಗಿಸಿದ್ದೀರಿ ಅಂತ ನನಗೆ ಗೊತ್ತಿದೆ. ಬೆಟ್ಟಗಳ ಮಧ್ಯದಲ್ಲಿ, ಗ್ರನೈಟ್ ಗುಡ್ಡಗಳ ಆಳದಲ್ಲಿ ತಗೊಂಡೋಗಿದ್ದೀರಿ ನೀವು, ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಮೇರಿಕಾ ಇಸ್ರೇಲ್ಗೆ ಈಗಲೂ ಅನ್ನಿಸ್ತಾ ಇರೋದು, ಈ ಯುದ್ಧದ ಮಧ್ಯದಲ್ಲಿ ಯುರೇನಿಯಂ ಎನ್ರಿಚ್ಮೆಂಟನ್ನು ಇರಾನ್ ಮುಂದುವರಿಸಿದೆ ಅಂತ ಅನ್ನಿಸ್ತಾ ಇದೆ. ಇರಾನ್ ಹತ್ರ ಸುಮಾರೇನು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಅಕ್ಯುರೇಟಾಗಿ ಹೇಳಿದ್ದಾವೆ, 440 ಕೆ ಜಿ 900 ಗ್ರಾಮ್, 450 ಕೆ ಜಿ 900 ಗ್ರಾಮ್ 60% ಎನ್ರಿಚ್ಡ್ ಆಗಿರುವ ಯುರೇನಿಯಂ ಇದೆ ಅಂತ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಹೇಳ್ತಾ ಇರೋದು. 60% ಯುರೇನಿಯಂ ಎನ್ರಿಚ್ಮೆಂಟು ವಿದ್ಯುತ್ ಉತ್ಪಾದನೆಗೆ ಬೇಕಾಗಿಲ್ಲ. ಒಂದು ದೇಶ ಅಷ್ಟರ ಮಟ್ಟಿಗೆ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದೆ ಅಂದರೆ ಅದು ಬಾಂಬೆ ತಯಾರು ಮಾಡ್ತಿದೆ ಅಂತ ಅರ್ಥ. ಬಾಂಬ್ಗೋಸ್ಕರನೇ ಮಾಡ್ತಿದೆ ಅಂತ. 60% ಯುರೇನಿಯಮನ್ನು ಎನ್ರಿಚ್ ಮಾಡಿದವರು 90% ಮಾಡೋದಕ್ಕೇನು ತುಂಬ ಟೈಮ್ ಬೇಕಾಗಿಲ್ಲ. 60% ಮಾಡೋದೇ ದೊಡ್ಡ ಚಾಲೆಂಜು. ಮುಂದೆ 90%ಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಇವರು ತಮ್ಮ ಸೀಕ್ರೆಟ್ ಫೆಸಿಲಿಟಿಯಲ್ಲಿ ಯುರೇನಿಯಂ ಎನ್ರಿಚ್ಮೆಂಟನ್ನು ಮುಂದುವರಿಸಿದ್ದಾರೆ ಅಂತ ಅಮೇರಿಕಕ್ಕೆ ಅನ್ನಿಸ್ತಾ ಇದೆ, ಇಸ್ರೇಲ್ಗೆ ಅನ್ನಿಸ್ತಾ ಇದೆ ಬಹುಶಃ. ಅದಕ್ಕೆ ನೋಡಿ ಇದು ಫ್ರಸ್ಟ್ರೇಷನ್ನಿನ ದಾಳಿ ಅಂತ ಶುರುವಾಗಿರೋದು. ನಮಗನ್ನಿಸುತ್ತೆ 440 ಕೆ ಜಿ ಮೇಲೆ 900 ಗ್ರಾಮ್ ಅಂತಪ್ಪ, ಏನು ಮಹಾನ್ ಅದರಲ್ಲಿ? ನಮ್ಮ ರೈತರ ಮನೆಯಲ್ಲಿ ಕಾಳಿರ್ತವಷ್ಟು, ಅಷ್ಟು ಯುರೇನಿಯಂ ಇದ್ದುಬಿಟ್ರೆ ಏನಾಗುತ್ತೆ? ನೋ, ದಟ್ ಈಸ್ ಡೆಡ್ಲಿ. ಹಿರೋಶಿಮಾ ನಾಗಾಸಾಕಿಯ ಮೇಲೆ ಅಮೇರಿಕಾ ಆವತ್ತಿನ ಟೆಕ್ನಾಲಜಿಗೆ 65 ಕೆ ಜಿ ಯುರೇನಿಯಂ ಬಳಸಿತ್ತು. 65 ಕೆ ಜಿ ಹಾಕಿ ಕಳಿಸಿದ್ದಿವರು, ಓದಿದ ಮಾಹಿತಿ ಅದು. ಅದರಲ್ಲಿ 1 ಕೆ ಜಿ ಅಷ್ಟೇ ಬ್ಲಾಸ್ಟ್ ಆಗಿದ್ದಂತೆ. 1 ಕೆ ಜಿ ಬ್ಲಾಸ್ಟ್ ಆಗಿತ್ತು. ಅಣು ವಿಜ್ಞಾನ ತುಂಬ ಮುಂದುವರೆದಿದೆ, ನ್ಯೂಕ್ಲಿಯರ್ ಟೆಕ್ನಾಲಜಿ. 1 ಕೆ ಜಿ ಯುರೇನಿಯಂ ಹಿರೋಶಿಮಾ ನಾಗಾಸಾಕಿಯಲ್ಲಿ ಅಷ್ಟು ಹಾನಿ ಮಾಡಬಹುದು ಅನ್ನೋದಾದರೆ, ಈಗಿನ 1 ಕೆ ಜಿ ಅದರ 20 ಪಟ್ಟು ಹಾನಿ ಮಾಡುತ್ತೆ. ಹತ್ತು ಕೆ ಜಿ ಯುರೇನಿಯಮ್ಮಲ್ಲಿ ಒಂದು ನಗರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬಹುದು. 10 ಕೆ ಜಿ ಯುರೇನಿಯಂ 90% ಎನ್ರಿಚ್ ಆಗಿರುವ ಯುರೇನಿಯಂ ಇದ್ದರೆ 4.25 ಕ್ವಿಂಟಲ್ ಹತ್ತತ್ರ ಇಟ್ಕೊಂಡಿರುವ ದೇಶ ಏನು ಮಾಡಬಹುದು?
ಇಡೀ ಇಸ್ರೇಲನ್ನು ಧ್ವಂಸ ಮಾಡೋದಕ್ಕೆ ಎಷ್ಟು ಬೇಕು ಯುರೇನಿಯಮ್ಮು? ಎಷ್ಟಿದೆ ಇಸ್ರೇಲು? ಆ್ಯಂಡ್ ಈಗ ಭಾರತದ ಹತ್ರನೂ ಯುರೇನಿಯಮ್ ಇದೆ, ಪಾಕಿಸ್ತಾನದ ಹತ್ರನೂ ಇದೆ. ಪಾಕಿಸ್ತಾನ ಹೇಳುತ್ತೆ ನಮಗೆ ಮಿಕ್ಕಿ ಬಂದರೆ ನಾವು ಯುರೇನಿಯಮ್ ಇದನ್ನು ನಾವು ಅಣ್ವಸ್ತ್ರ ಬಳಸ್ಬಿಡ್ತೀವಿ ಅಂತ. ಮಿಕ್ಕಿ ಬಂದರೆ ನಾವು ಅಣ್ವಸ್ತ್ರ ಬಳಸೋರು. ಅದು ಪಾಕಿಸ್ತಾನದಂಥ ದೇಶ ಹೇಳೋದು. ಭಾರತ ಏನು ಹೇಳುತ್ತೆ? ನಾವು ಅದನ್ನು ಮೊದಲಿಗೆ ಯೂಸ್ ಮಾಡೋದಿಲ್ಲ ಅಂತ. ನಮ್ಮ ಮೇಲೆ ದಾಳಿ ಆದರೆ ನಾವು ಹಾಕ್ತೀವಪ್ಪ ಅಣುಬಾಂಬು. ಅದು ಜವಾಬ್ದಾರಿಯುತ ದೇಶ ಒಂದು ಮಾತನಾಡುವ ರೀತಿ. ಹಾಗೆ ಇಸ್ರೇಲ್ ಹತ್ರ ಅಣ್ವಸ್ತ್ರಗಳಿದ್ದಾವೆ. ಎಷ್ಟಿದಾವೆ ಅನ್ನೋದನ್ನು ಇಸ್ರೇಲ್ ಹೇಳೋದಿಲ್ಲ. ಬಟ್ ಇರಾನ್ ಮಾಡಬಾರ್ದು ಅಂತಾರೆ ಅವರು. ಇರಾನಿನ ಆಡಳಿತ, ಅದರ ವಿದೇಶಾಂಗ ನೀತಿನೇ ಇದೆ, ಡೆತ್ ಟು ಇಸ್ರೇಲ್. ಇಸ್ರೇಲ್ ಅನ್ನೋದು ಈ ಪ್ರಪಂಚದಲ್ಲಿ ಇರಬಾರ್ದು. ಅವರು ಅಣ್ವಸ್ತ್ರ ತಯಾರು ಮಾಡ್ತಾ ಇರೋದೇ ಇಸ್ರೇಲ್ ಇರಬಾರ್ದು ಅನ್ನುವ ಕಾರಣಕ್ಕೆ, ಇಸ್ರೇಲಿನ ಕಥೆ ಮುಗಿಸ್ಬೇಕು ಅನ್ನುವ ಕಾರಣಕ್ಕೆ. ಅದಕ್ಕೆ ಇಸ್ರೇಲ್ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಈಗಿಂದ ಅಲ್ಲ, 1980s ಈಗ ಹಿಂಗೆ ಬಹಿರಂಗ ಯುದ್ಧಗಳನ್ನು ಮಾಡ್ತಾ ಇದೆ ಇಸ್ರೇಲು, ಇರಾನ್ ಅಣ್ವಸ್ತ್ರಗಳನ್ನು ತಯಾರಿಸದಂತೆ ನೋಡಿಕೊಳ್ಳುವುದಕ್ಕೆ. ಒಳಗಿಂದೊಳಗೆ ಎಷ್ಟೆಷ್ಟೆಲ್ಲ ನಡೆದಿದ್ದಾವೆ. ಆ ಮೊಸಾದ್ ಅಂತ ಒಂದು ಪುಸ್ತಕ ಇದೆ, ಒಂದು ಸಲ ತಗೊಂಡು ಓದಿ ಅದನ್ನು. ಇರಾನು, ಟೈಮಿದೆ ಇನ್ನೊಂದು ಸ್ವಲ್ಪ, ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಇರಾನ್ನವರು ಯುರೋಪಿಯನ್ ದೇಶಗಳಲ್ಲಿ ಶೆಲ್ ಕಂಪನಿಗಳನ್ನು ಮಾಡ್ಕೊಂಡು, ಆ ಶೆಲ್ ಕಂಪನಿಗಳ ಮೂಲಕ ಯುರೇನಿಯಂ ಎನ್ರಿಚ್ಮೆಂಟ್ಗೆ ಬೇಕಾದಂಥ ವಸ್ತುಗಳನ್ನು ಇನ್ಯಾವ್ಯಾವುದಕ್ಕೋ ಬೇಕು ಅಂಥೇಳಿ ತರಿಸ್ಕೊಳ್ತಾ ಇರುತ್ತೆ. ಇನ್ಯಾವ್ಯಾವುದಕ್ಕೋ ಬೇಕು ಅಂತ. ಇಸ್ರೇಲು ಆ ಶೆಲ್ ಕಂಪನಿಗಳಿಗೆ ಆ ವಸ್ತುಗಳನ್ನು ನಾವು ಪೂರೈಕೆ ಮಾಡ್ತೀವಿ ಅಂಥೇಳಿ ಇದು ನಕಲಿ ಕಂಪನಿಗಳನ್ನು ಹುಟ್ಟಾಕತ್ತಲ್ಲಿ ಯುರೋಪ್ನಲ್ಲಿ. ನಕಲಿ ಕಂಪನಿಗಳನ್ನು ಹುಟ್ಟಾಕಿ ಕಳಪೆ ವಸ್ತುಗಳನ್ನು ಕಳಿಸ್ತಾರೆ ಅವ್ರಿಗೆ. ಕಳಪೆ ವಸ್ತುಗಳನ್ನು. ಆ ಯುರೇನಿಯಂ ಎನ್ರಿಚ್ಮೆಂಟಿಗೆ ಒಂದು ಪ್ರಾಸೆಸ್ ಇದೆ. ನನಗೆ ತಕ್ಷಣಕ್ಕೆ ಆ ಶಬ್ದ ನೆನಪಾಗ್ತಾ ಇಲ್ಲ. ಅಂದರೆ ಒಂದು ದೊಡ್ಡ ಗಿರಣಿ ಅಂಥ ಯಂತ್ರದಲ್ಲಿ ಯುರೇನಿಯಮ್ಮನ್ನು ಹಾಕಿ ವಿಪರೀತ ಸ್ಪೀಡ್ನಲ್ಲಿ ತಿರುಗಿಸ್ಬೇಕು ಅದನ್ನು. ಹಂಗೆ ಒಂದರಲ್ಲಿ ತಿರುಗಿತು, ಅಲ್ಲಿ ಸ್ವಲ್ಪ ಶುದ್ಧವಾದಂಥ ಯುರೇನಿಯಂ ಪಕ್ಕಕ್ಕೆ ಇನ್ನೊಂದಕ್ಕೆ ಹೋಗುತ್ತೆ, ಅಲ್ಲಿ ಮತ್ತೆ ತಿರುಗುತ್ತೆ, ವಿಪರೀತ ಸ್ಪೀಡ್ನಲ್ಲಿ ತಿರುಗುತ್ತೆ, ಅಲ್ಲಿ ಮತ್ತೊಂದು ಸ್ವಲ್ಪ ಶುದ್ಧ ಆಗುತ್ತೆ, ಅಲ್ಲಿಂದ ಮತ್ತೊಂದಕ್ಕೆ ಹೋಗುತ್ತೆ, ಮತ್ತೊಂದು, ಹಂಗೆ 100 ದಾಟ್ಕೊಂಡು ಬಂದಾಗ ಅಂತಿಮವಾಗಿ ಎನ್ರಿಚ್ಡ್ ಯುರೇನಿಯಂ ಸಿಗುತ್ತಂತೆ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ನಾನು ಓದಿದ್ದನ್ನು ಯಥಾವತ್ತಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಂಗೆ ಸಿಗುತ್ತಂತೆ. ಒಂದು ಸಲ ಅವ್ರು ಎಲ್ಲ ವ್ಯವಸ್ಥೆ ಮಾಡ್ಕೋತಾರೆ. ಒಂದು ಯಂತ್ರದಿಂದ ಇನ್ನೊಂದು ಯಂತ್ರವನ್ನು ಅಂಟಿಸುವುದಕ್ಕೆ ಒಂದು ಸ್ಪೆಸಿಫಿಕ್ ಆದಂಥ ವಸ್ತು ಬೇಕಾಗಿರುತ್ತೆ. ಸ್ಪೆಸಿಫಿಕ್ ಆದಂಥ ವಸ್ತು ಅದೇ ಬೇಕದಕ್ಕೆ. ಇಸ್ರೇಲ್ನವರು ಸ್ವಿಟ್ಜರ್ಲ್ಯಾಂಡ್ನಲ್ಲೊಂದು ಫೇಕ್ ಕಂಪನಿ ಮಾಡಿ ಆ ವಸ್ತುವನ್ನು ಕಳಪೆ ಗುಣಮಟ್ಟದ ಕಳಿಸ್ತಾರೆ ಇರಾನಿಗೆ. ಇವರು ಒಂದಕ್ಕೊಂದು ಯಂತ್ರಗಳನ್ನು ಅಂಟಿಸಿ, ಆಯ್ತಲ್ಲ ಇನ್ನು ಎನ್ರಿಚ್ಮೆಂಟ್ ಶುರು ಮಾಡ್ಕೊಳ್ಳೋಣ ಅಂತ ಶುಭ ಮುಹೂರ್ತೆ ಸಾವಧಾನ ಅಂತ ಬಟನ್ ಒತ್ತಿದ್ರೆ ಎಲ್ಲ ಸೇರಿ ಡಮ್ ಅಂದ್ಬಿಡ್ತಾವೆ ಒಳಗಡೆ. ಮೊಸಾದ್ ಮಾಡುತ್ತಾ ಕೆಲಸವನ್ನು. ಅಲ್ಲೊಂದಷ್ಟು ಜನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಸಾಯ್ತಾರೆ. ಅವಾಗ ಇಸ್ರೇಲ್ ಹೇಳುತ್ತು, ಆಯ್ತು ಇನ್ನೊಂದು 5 ವರ್ಷ ಇವ್ರು ಮಾಡೋಕ್ಕೆ ಮತ್ತೆಲ್ಲ ಶುರು ಮಾಡ್ಬೇಕಲ್ಲ, ಇನ್ನೊಂದು 5 ವರ್ಷ ಆಗೋದಿಲ್ಲ ಅವ್ರಿಗೆ ಅಂತ. ಹಂಗೆ ಮಾಡಿಕೊಂಡು ಇರಾನ್ ಅಣ್ವಸ್ತ್ರಗಳನ್ನು ತಯಾರಿಸದಂತೆ ಇಸ್ರೇಲ್ ನೋಡ್ಕೊಂಡು ಬಂತು. ಯಾವಾಗ ಇವರು ಎನ್ರಿಚ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಭುಗಿಲು ಶುರುವಾಗಿದೆ. ಅದರಲ್ಲೂ 440 kg 900 ಗ್ರಾಮ್, 440 kg 900 ಗ್ರಾಮ್, 60% ಎನ್ರಿಚ್ ಆಗಿರುವಂಥ ಯುರೇನಿಯಂ. ಇದನ್ನು ನಿಲ್ಲಿಸಬೇಕು ಅಂತಂದರೆ ರೆಜಿಮ್ ಚೇಂಜ್ ಆಗಬೇಕು. ಇನ್ನು ಮುಂದೆ ನಾವು ಅಣ್ವಸ್ತ್ರ ತಯಾರಿಸುವ ಪ್ರಯತ್ನನೇ ಮಾಡೋದಿಲ್ಲ ಅಂತ ಹೇಳುವ ನಾಯಕನೊಬ್ಬ ಇರಾನಿನ ಸಿಂಹಾಸನಕ್ಕೆ ಬಂದು ಕೂತ್ಕೋಬೇಕು. ಆ ನಾಯಕ ಯಾರು, ಆತನನ್ನು ತಂದು ಕುಡಿಸುವ ಮಾರ್ಗ ಯಾವುದು ಅನ್ನೋದು ಡೊನಾಲ್ಡ್ ಟ್ರಂಪಿಗೆ ಗೊತ್ತಿದೆಯೋ ಇಲ್ಲವೋ, ನೆತನ್ಯಾಹು ಗೊತ್ತಿದೆಯೋ ಇಲ್ಲವೋ. ಅದಕ್ಕೆ ಯುದ್ಧ ಮುಂದುವರ್ಕೊಂಡು ಹೋಗ್ತಾ ಇದೆ. ಕರ್ಗ್ ದ್ವೀಪದ ಮೇಲಿನ ದಾಳಿಯಿಂದ ಸಿಟ್ಟಿಗೆದ್ದಿರುವ IRGC
ಅಕ್ಕಪಕ್ಕದ ದೇಶಗಳಲ್ಲಿರುವ ಅಮೇರಿಕದ ನೆಲೆಗಳ ಮೇಲಿನ ದಾಳಿಯನ್ನು ಇನ್ನೂ ತೀವ್ರಗೊಳಿಸ್ತೀವಿ ಅಂತ ಹೇಳಿದೆ, IRGC ಹೇಳಿದೆ. ಅದರಲ್ಲೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಮೇರಿಕದ ಸೈನಿಕ ನೆಲೆಗಳು, ಮಧ್ಯಪ್ರಾಚ್ಯದ ಅಷ್ಟೂ ದೇಶಗಳಲ್ಲಿ ಅಮೇರಿಕ ತನ್ನ ಸೈನಿಕ ನೆಲೆಗಳನ್ನು ಸ್ಥಾಪಿಸಿಕೊಂಡು ಇಟ್ಕೊಂಡಿದೆ. ಪ್ರಪಂಚದಾದ್ಯಂತ 750 ಸೈನಿಕ ನೆಲೆಗಳು ಅಮೇರಿಕಕ್ಕಿದ್ದಾವೆ. ಭಾರತದಲ್ಲಿ ಯಾವುದೂ ಇಲ್ಲ. 750 ಇದ್ದಾವೆ ಪ್ರಪಂಚದಾದ್ಯಂತ. ಅವುಗಳ ಪೈಕಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂತಹ ಸೈನಿಕ ನೆಲೆಗಳು IRGCಗೆ, ಇರಾನ್ಗೆ ಟಾರ್ಗೆಟು. UAE ಸೈನಿಕ ನೆಲೆಗಳನ್ನು ಧ್ವಂಸ ಮಾಡ್ತೀವಿ, ಅಕ್ಕಪಕ್ಕದಲ್ಲಿರುವ ಜನಸಾಮಾನ್ಯರು ದೂರ ಹೋಗಿ ಅಂತ IRGC ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ರೆಜಿಮ್ ಚೇಂಜ್ ಮಾಡಬೇಕು ಅನ್ನೋದಾದರೆ, ನಾನು ತುಂಬ ಸಲ ಹೇಳಿದ್ದೀನಿ, ಆಧುನಿಕ ಮಿಲಿಟರಿ ಇತಿಹಾಸದಲ್ಲಿ ಯಾವತ್ತೂ ಏರ್ ಸ್ಟ್ರೈಕ್ ಮೂಲಕ ರೆಜಿಮ್ ಚೇಂಜ್ ಮಾಡಿದ ಉದಾಹರಣೆಯೇ ಇಲ್ಲ. ಏರ್ ಸ್ಟ್ರೈಕ್, ನೀವು ಮಿಲಿಟರಿ ಆ್ಯಕ್ಷನ್ ತಗೊಳ್ತೀರಿ ಅಂದರೆ ಬೂಟ್ಸ್ ಆನ್ ದ ಗ್ರೌಂಡ್ ಆಗಲೇಬೇಕು ರೆಜಿಮ್ ಚೇಂಜ್ಗೆ. ಅಂದರೆ ಒಬ್ಬ ನಾಯಕನನ್ನು ಕಿತ್ತೆಸೆದು ಇನ್ನೊಬ್ಬ ನಾಯಕನನ್ನು ಆ ಜಾಗಕ್ಕೆ ತಂದು ಕೂಡಿಸಬೇಕು ಅಂದರೆ ಸೈನಿಕರು ಖುದ್ದಾಗಿ ನೆಲದ ಮೇಲೆ ಕಾಲಿಡಬೇಕು, ಆ ದೇಶದಲ್ಲಿ ಕಾಲಿಡಬೇಕು. ಅಮೇರಿಕ ಅದನ್ನು ಏರ್ ಸ್ಟ್ರೈಕ್ ಮೂಲಕ ಮಾಡ್ತೀವಿ ಅಂದ್ಕೊಂಡ್ರೆ ಏನು ಹೇಳೋಣ ಅದಕ್ಕೆ. ಈಗ 5,000 ನೇವಿ ಸೀಲ್ಗಳು ಅಂದರೆ ಅಮೇರಿಕದ ಅತ್ಯಂತ ಎಲೀಟ್ ಕಮಾಂಡೋಗಳು ಅಂತ ಅಂದ್ಕೊಳ್ಳಿ. ಅತ್ಯಂತ ಎಲೀಟ್ ಕಮಾಂಡೋಗಳು ಬಹಳ ರಿಗರಸ್ ಟ್ರೈನಿಂಗನ್ನು ದಾಟಿರ್ತಾರೆ ಇವರು. ಇಂಥ 5,000 ಜನ ಇರಾನನ್ನು ಪ್ರವೇಶಿಸ್ತಾರೆ ಅಂತ ಒಂದು ಸುದ್ದಿ ಇದೆ. ಇವರನ್ನು ಹೊತ್ತುಕೊಂಡು ಅಮೇರಿಕದ ಇನ್ನೊಂದು ಯುದ್ಧ ನೌಕೆ ಈಗಾಗಲೇ ಇರಾನಿನ ಕಡೆ ಹೊರಟಿದೆಯಂತೆ. ಯುದ್ಧ ನೌಕೆಗಳನ್ನು ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಯಾವುದಾದ್ರೂ ಕಮರ್ಷಿಯಲ್ ಹಡಗಿದ್ದರೆ ಅದನ್ನು ಎಲ್ಲಿದೆ ಅಂತೆಲ್ಲ ತಿಳ್ಕೋಬೋದು. ಯುದ್ಧ ನೌಕೆಗಳನ್ನು ಮಾಡೋದಕ್ಕಾಗೋದಿಲ್ಲ. 5,000 ನೇವಿ ಸೀಲ್ಸ್ ಇರಾನ್ ಕಡೆ ಹೊರಟಿದಾರಂತೆ. ಒಂದು ಕಡೆಯಿಂದ ಟೆಂಟೇಟಿವ್ಲಿ ಹಾರ್ಮುಜ್ ಜಲಸಂಧಿಯ ಕಡೆಯಿಂದಲೇ ಅವರು ಇರಾನನ್ನು ಪ್ರವೇಶ ಮಾಡಿ ದಾಳಿಯನ್ನು ಆರಂಭಿಸ್ತಾರೆ ಅನ್ನುವ ಸುದ್ದಿ ಇದೆ. ಅವರನ್ನು ಹೊತ್ತುಕೊಂಡು ಇನ್ನೊಂದು ಯುದ್ಧ ನೌಕೆ, ಅದರ ಹೆಸರು ಬಂದಿದೆ USS ಟ್ರಿಪೋಲಿ ಅಂತ. ಅದರಲ್ಲಿ F-35 ಯುದ್ಧ ವಿಮಾನಗಳಿದಾವಂತೆ. ಇಲ್ಲಿ ತನಕ F-16 ಮಾತ್ರ ಬಳಸ್ತಾ ಇದೆ ಅಮೇರಿಕ. F-35 ಯುದ್ಧ ವಿಮಾನಗಳನ್ನು ತುಂಬಿಕೊಂಡು USS ಟ್ರಿಪೋಲಿ ಅನ್ನುವಂಥ ಯುದ್ಧ ನೌಕೆಯೊಂದು ಇರಾನ್ ಕಡೆ ಹೊರಟಿದೆ ಅಂತ ಒಂದು ಸುದ್ದಿ ಇದೆ. ಇದು ಸತ್ಯ ಆದರೆ 5,000 ಅಮೇರಿಕದ ಸೈನಿಕರು ಇನಿಷಿಯಲಿ, ಆಮೇಲೆ ಎಕ್ಸ್ಟ್ರಾ ಮತ್ತೆ ಕರೆಸ್ಕೋಬೋದು, 5,000 ಸೈನಿಕರು ಇರಾನಿನ ಮೇಲೆ ಸ್ವತಃ ದಾಳಿ ನಡೆಸ್ತಾರೆ ಅನ್ನೋದಾದರೆ ಡೊನಾಲ್ಡ್ ಟ್ರಂಪ್ರ ಇದುವರೆಗಿನ ಅತ್ಯಂತ ಟೆರಿಬಲ್ ಡಿಸಿಷನ್ ಆಗುತ್ತದು. ಪೊಲಿಟಿಕಲಿ ಈ ನಿರ್ಧಾರವನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಮೇರಿಕದಲ್ಲಿ. ಅಮೇರಿಕದ ಜನ ತಮಗೆ ಸೂತ್ರ ಸಂಬಂಧ ಇಲ್ಲದ ರಣರಂಗಗಳಿಂದ ತಮ್ಮ ಯುವಕ ಯುವತಿಯರ ಕಾಫಿನ್ ಬಾಕ್ಸ್ ಬರೋದನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ದಾರೆ ಅವರು. ವಿಯೆಟ್ನಾಮ್ ಅಂತೆ, ಅಲ್ಲಿಗೆ ಹೋಗಿ ಯುದ್ಧ ಮಾಡೋದಂತೆ, ಅಲ್ಲಿಂದ ಸೈನಿಕರ ಹೆಣಗಳು ಹೋಗೋದು. ಲಿಬಿಯಾ ಅಂತೆ, ಅಲ್ಲಿ ಹೋಗಿ ಯುದ್ಧ ಮಾಡೋದಂತೆ, ಅಲ್ಲಿಂದ ಸೈನಿಕರ ಹೆಣಗಳು ಹೋಗೋದು. ಇರಾಕ್ ಅಂತೆ, ಇರಾಕ್ಗೆ ಹೋಗಿ ಯುದ್ಧ ಮಾಡೋದು, ಅಲ್ಲಿಂದ ಸೈನಿಕರ ಶವಗಳು ಹೋಗೋದು. ಅಫ್ಘಾನಿಸ್ತಾನ ಅಂತೆ, ಅಫ್ಘಾನಿಸ್ತಾನದ ಬಿಡಿ, WTC ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ನ ಮೂಲ ಸೂತ್ರಧಾರ ಒಸಾಮಾ ಬಿನ್ ಲಾಡೆನ್ನು ಅಲ್ ಕಾಯ್ದಾದವ್ರು ಮಾಡಿದ್ದು. ಅವರು ಅಲ್ ಕಾಯ್ದಾದವ್ರು ಅಲ್ಲಿ ಅಡಕೊಂಡಿದ್ದಾರೆ, ಒಸಾಮಾ ಬಿನ್ ಲಾಡನ್ ಬಚ್ಚಿಟ್ಕೊಂಡಿದ್ದಾನೆ, ಅಲ್ಲಿಗೆ ಹೋಗಿ ಹೊಡೆಯೋಣ ನಾವು ಅಂದಾಗ ಅಮೇರಿಕದ ಜನ ಶಬಾಷ್ ಆಗಲಿ ಹೋಗಿ ಅಂತಾರು ಅಂದಿದ್ರು. ಉಳಿದಿದ್ದು ಏನು ರೀ ಸಂಬಂಧ? ನೇರವಾಗಿ ಅಂದರೆ ಜನರನ್ನು ಕನ್ವಿನ್ಸ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಇರಾನ್ನಿಂದಲೂ ಕಾಫಿನ್ ಬಾಕ್ಸ್ಗಳು ಬರೋದಕ್ಕೆ ಶುರುವಾದರೆ ಡೊನಾಲ್ಡ್ ಟ್ರಂಪ್ ದೇಶದೊಳಗೆ ಒಂದು ದೊಡ್ಡ ವಿರೋಧವನ್ನು ಎದುರಿಸಬೇಕಾಗತ್ತೆ, ತುಂಬ ದೊಡ್ಡ ವಿರೋಧವನ್ನು ಎದುರಿಸಬೇಕಾಗತ್ತೆ. ಇನ್ನೂ ಅಮೇರಿಕದ ಜನ ಕನ್ವಿನ್ಸ್ ಆಗಿಲ್ಲ. ಇರಾನ್ ಮೇಲೆ ನಮ್ಮ ದೇಶ ಮಾಡ್ತಾ ಇರುವಂಥ ದಾಳಿ ನ್ಯಾಯಬದ್ಧವಾದದ್ದು ಅಂತ ಅಮೇರಿಕನ್ನರು ಇನ್ನೂ ತನಕ ಸಂಪೂರ್ಣವಾಗಿ ಕನ್ವಿನ್ಸ್ ಆಗಿಲ್ಲ. ಅಂಥದ್ರಲ್ಲಿ ಮಿಲಿಟ್ರಿ ನುಗ್ಗಿಸ್ತೀನಿ ಅಂತ ಹೊರಟ್ರೆ ಜೀವನ ಕಷ್ಟ ಆಗತ್ತೆ. ಡೊನಾಲ್ಡ್ ಟ್ರಂಪ್ಗೆ ಈ ಯುದ್ಧದಲ್ಲಿ ಅಮೇರಿಕನ್ನರ ಬೆಂಬಲ ಎಷ್ಟರ ಮಟ್ಟಿಗಿದೆ ಅನ್ನುವುದೇ ಪ್ರಶ್ನಾರ್ಥಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.